ಕಾಮಗಾರಿ ವಿಚಾರವಾಗಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ತುಮಕೂರಿನ ಶಿರಾ ಬುಕ್ಕಾಪಟ್ಟಣ ರಸ್ತೆ ಕಾಮಗಾರಿ ವಿಚಾರ ಇದು. ಕಾಮಗಾರಿ ವಿಚಾರಕ್ಕೆ ಅಧಿಕಾರಿಗಳಿಗೆ ಸೋಮಣ್ಣ ತರಾಟೆ ತೆಗೆದುಕೊಂಡಿದ್ದಾರೆ. ಅವರಿಗೆ ಕೊಡೋ ದುಡ್ಡಲ್ಲಿ ನಿಮ್ಗೆ ಕಾಸು ಕೊಡ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಣ ಎಲ್ಲಿಂದ ತೆಗೆದುಕೊಂಡು ಬಂದು ಕೊಡ್ಬೇಕು ನಿಮ್ಗೆ? ನಿಮ್ಮ ತಾತನ ಮನೆದ ಇಲ್ಲ ನಿಮ್ಮ ಆಸ್ತಿ ತಿಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವನೇ 420 ಅಂತ ಕಾಣಿಸುತ್ತೆ ಅಂತ ಅಧಿಕಾರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಮಾನ ಮರ್ಯಾದೆ ಇಲ್ಲ ಅಂತ ವಿ ಸೋಮಣ್ಣ ಗರಂ ಆಗಿದ್ದಾರೆ. ಇವನೇ ಸ್ವಲ್ಪ 420 ಅಂತ ಕಾಣಿಸ್ತಾರೆ. ಹೆಲ್ಪ್ ಬಿಟ್ಬಿಡು. ಇನ್ನೊಂದು ಸಾರಿ ನೋಡ್ರಿ, ಇವತ್ತಿಂದಾನೆ ಬುಕ್ಕಾಪಟ್ಟಣದಲ್ಲಿ ಕುತ್ಕೋಬೇಕು, ಡಾಕ್ಯುಮೆಂಟ್ಸ್ ನೀವೇ ಮನೆಗೆ ಹೋಗ್ಬೇಕು, ಕಲೆಕ್ಟ್ ಮಾಡಬೇಕು. ಅವ್ರಿಗೆ ಹೆದರಿಸಿ ಮಾಡಿದ್ರೆ ಹುಟ್ಟು ನೆನೆಸ್ಬಿಡ್ತೀನಿ. ಹುಟ್ಟು ನೆನೆಸ್ತೀನಿ. ಬೆಂಗಳೂರಿನಲ್ಲಿ ಹಂಗೆ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು. ಅವ್ರು ಎಲ್ಲಿಂದ ತಂದು ಕೊಡಬೇಕು? ನಿಮ್ಮ ತಾತ ಮನೆ ನೀನು ಆಸ್ತಿ ತಿಂದಿದ್ದಾರ? ಹೋದ್ರೆ 50 ರೂಪಾಯಿ ಸಂಪಾದನೆ ಮಾಡೋದು ಗೊತ್ತಿಲ್ಲ. ಬಾಬಡ 5 ಕಿಲೋಮೀಟರ್ ಒಂದು ನಿಮಿಷ ಗಾಡಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ, ನಮ್ಮ ಶಂಕರ್ ಇದ್ದಾರೆ, ಒಂದು FIR ಮಾಡ್ತೀನಿ, ಯಾವುದೋ ಒಂದು ಕೇಸ್ ಹಾಕ್ತೀನಿ, ಒಂದು 2 ಜನ ತೊಗೊಂಡು ಒಳಗಡೆ ಹಾಕಿಸ್ತೀನಿ. ಎಲ್ಲರೂ ಊಟ ಇದೆ, ನಾಚಿಕೆ ಆಗೋದಿಲ್ಲ. ಏನು ಮನ್ಸು ನಿಮ್ಮ ಸ್ಟಾಫ್ ಎಲ್ಲ ಕೈಲಿ ಓಡಾಡಕ್ಕೆ ಮಾಡ್ತಾರೆ. ಅವ್ರು ಆಸ್ತಿ ಅವ್ರ ದುಡ್ಡು, ಅವ್ರು ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ? ಏನಪ್ಪ ಧರ್ಮನ ಐತಿ ನಿಮಗೆ? ಮನ ಮರ್ಯಾದೆ ಇಲ್ವಾ? ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು? ಶಂಕರ್, ಆಸ್ತಿ ಕಳ್ಕೊಳ್ಳೋದು ಯಾರು? ಅನ್ಯಾಯ ಆಗೋದು ಯಾರಿಗೂ? ಒಳ್ಳೆಯವರು ಅಂತ ಇದು ಕ್ಲಿಯರ್ ಮಾಡ್ಕೊಂಡೆ ಮೊದಲು ಮಾಡ್ಕೊಡ್ಬಾರ್ದು. ಕೊಡ್ರಿ ತಗೊಳ್ರಿ ಒಂದು 2 ಸಾರಿ ನೀನೇನು ಬೇಕು ಮಾಡ್ತಾ ಇದ್ದೀವಿ ಗೊತ್ತಿಲ್ಲ. ನೀನು ಒಬ್ಬರೇ ನನಗೆ ಗೊತ್ತು ತೊಗೊಳ್ರಿ. ಅವ್ರು ಸರ್ 10 ವರ್ಷ 8 ವರ್ಷ ಆಗಿ ಒಂದು ಸ್ವಲ್ಪ ಬಾಟ್ಲಿ ಶುರು ಮಾಡಿರಿ, ಕೆಲಸ ಶುರು ಮಾಡಿ ತಗೊಳ್ರಿ. ಇವನೇ ಒಂದು ಸ್ವಲ್ಪ 420 ಅಂತ ಕಾಣಿಸ್ತಾರೆ. ಹೆಲ್ಪ್ ಬಿಟ್ಬಿಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.